ಪ್ರಶ್ನೆ ನೋಡೋಣ. ಓಕೆ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಮಶ್ರೂಮ್? ಸೊ ಕೇಳ್ತಾರ ಪ್ರಶ್ನೆ ಏನಂದ್ರೆ ಮಶ್ರೂಮ್ ಕೆಳಗೆ ಕೊಟ್ಟಂತಹ ಯಾವ ಒಂದು ವರ್ಗದಲ್ಲಿ ಬರುತ್ತದೆ ಅಂತ ಕೇಳ್ತಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರ ಫಂಗಸ್. ಸೊ ಮಶ್ರೂಮ್ ಎಂಬ ಒಂದು ಜೀವಿ ಫಂಗಸ್ ಎಂಬ ವರ್ಗದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಕಂಡು ಬರುತ್ತದೆ. ಓಕೆ ಫೈನ್. ನೆಕ್ಸ್ಟ್, ಇದೇ ಫಂಗಸ್ ನಲ್ಲಿ ಬರುವಂತ ಮತ್ತಿತರ ಜೀವಿಗಳ ಬಗ್ಗೆ ನಾವು ಒಂದ್ ಸ್ವಲ್ಪ ನೋಡ್ಕೊಳ್ಳೋಣ. ಸೊ ಆ ಜೀವಿಗಳು ಯಾವುವು ನೋಡ್ರಿ. ಹಾಗಾದ್ರೆ ನಿಮ್ಗೆ ಎಕ್ಸಾಮ್ ಒಳಗೆ ಏನಾದ್ರು ಪೆನ್ನಿ ಬನ್ ಅಂತ ಕೊಟ್ಟು ಇದು ಈ ಜೀವಿ ಯಾವ ವರ್ಗಕ್ಕೆ ಸೇರಿದೆ ಅಂತ ಹೇಳಿದ್ರೆ ಇದಕ್ಕೂ ಉತ್ತರ ಏನಾಗುತ್ತೆ ಫಂಗಸ್ ಆಗಿರುತ್ತೆ. ಅಷ್ಟೇ ಅಲ್ಲದೆ ಏನಪ್ಪಾ ಅಂದ್ರೆ ಮತ್ತೊಂದು ಜೀವಿ ಐತಿ ಅಗ್ಯಾರಿಕಸ್. ಯಾವುದು? ಅಗ್ಯಾರಿಕಸ್. ಸೊ ಈ ಮೂರು ಜೀವಿಗಳನ್ನ ಕೊಟ್ಟು ಈ ಜೀವಿಗಳು ಯಾವ ವರ್ಗಕ್ಕೆ ಸೇರುತ್ತವೆ ಅಂತ ಕೇಳಿದ್ರೆ ಇದಕ್ಕೆ ಒಂದೇ ಉತ್ತರ ಯಾವುದು? ಅದು ಫಂಗಸ್ ಆಗಿರುತ್ತದೆ. ಸೊ ಇದು ನಿಮ್ದು ಮೊದಲ ಪ್ರಶ್ನೆಯ ಉತ್ತರ. ಹಾಗಾದ್ರೆ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ನೋಡ್ರಿ, ಹಾಗಾದ್ರೆ ಎರಡನೇ ಪ್ರಶ್ನೆ, ಬೀಸ್ ಆರ್ ರಿಲೇಟೆಡ್ ಟು ಅಂತ ಕೇಳ್ತಾನ. ಸರ್ ಇಲ್ಲಿ ನೀವು ನೋಡ್ಬೇಕಾಗಿದ್ದ ಏನಪ್ಪಾ ಅಂತಂದ್ರ ಫಸ್ಟ್ ಇಲ್ಲಿ ನೋಡ್ರಿ ಬೀಸ್ ಅಂದ್ರೆ ಏನ್ ಗೊತ್ತಾ? ಸಿ, ಬೀಸ್ ಅಂದ್ರೆ ಜೇನು ಹುಳು. ಓಕೆ, ಸೊ ಜೇನು ಹುಳುವಿಗೆ ಸಂಬಂಧಪಟ್ಟಂತೆ ಕೆಳಗಿನವರಲ್ಲಿ ಯಾವುದು ಅಂತ ಕೇಳ್ತಾನ. ಇಲ್ಲಿ ನೋಡ್ರಿ, ಜೇನು ಹುಳುಗಳಿಗೆ ಸಂಬಂಧಪಟ್ಟದ್ದು ಯಾವುದಪ್ಪ ಅಂದ್ರೆ ಅಪಿಕಲ್ಚರ್. ಅಪಿಕಲ್ಚರ್ ಅಂದ್ರೆ ಜೇನು ಸಾಗಾಣಿಕೆ, ಜೇನು ಹುಳುಗಳನ್ನ ಬೆಳೆಯುವಂತ ರೀತಿಗೆ ನಾವೇನಂತ ಕರಿತೀವಿ ಅಂದ್ರೆ ಎಪಿಕಲ್ಚರ್ ಎಂದು ಕರೆಯುತ್ತೇವೆ. ಹಾಗಾದರೆ ಇಲ್ಲಿ ಜೇನು ಹುಳುಗಳಿಗೆ ಸಂಬಂಧಪಟ್ಟಿದ್ದು ಯಾವುದು? ಅಪಿಕಲ್ಚರ್ ಸರಿಯಾದ ಉತ್ತರ. ಹಾಗಾದ್ರೆ ಇಲ್ಲಿ ಮತ್ತೆರಡು ಆಪ್ಷನ್ಗಳು ಅದ್ರ ಬಗ್ಗೆನೂ ಒಂದ್ ಸ್ವಲ್ಪ ನೋಡೋಣ. ಓಕೆ, ಸಿರಿಕಲ್ಚರ್ ಅಂತ ಐತಿ. ಸಿರಿಕಲ್ಚರ್ ಅಂದ್ರೆ ಗೊತ್ತಾ? ರೇಷ್ಮೆಗೆ ಸಂಬಂಧ ಐತಿ. ಇಂಗ್ಲಿಷ್ ಒಳಗೆ ಹೇಳ್ಬೇಕಂದ್ರ ಸಿಲ್ಕ್ ಅಥವಾ ಸಿಲ್ಕ್ ವರ್ಮ್. ರೇಷ್ಮೆ ಹುಳು, ರೇಷ್ಮೆ ಅಥವಾ ರೇಷ್ಮೆ ಹುಳುವಿಗೆ ಸಂಬಂಧಪಟ್ಟಂತ ಶಬ್ದ ಯಾವ್ದಪ್ಪ ಅಂದ್ರ ಸಿರಿಕಲ್ಚರ್. ಆಯ್ತಾ? ಅದಷ್ಟೇ ಅಲ್ಲ, ಬ್ಯಾರೋಮೀಟರ್ ಅಂತ ಒಂದು ಶಬ್ದ ಐತಿ. ಸೊ ಬ್ಯಾರೋಮೀಟರ್ ಎದಕ್ಕೆ ಸಂಬಂಧ ಐತಿ? ಇಲ್ಲಿ ನೋಡ್ರಿ, ಬ್ಯಾರೋಮೀಟರ್ ಒತ್ತಡಕ್ಕೆ ಸಂಬಂಧವಿದೆ. ಇಂಗ್ಲಿಷ್ ಒಳಗೆ ಹೇಳಬೇಕಂದ್ರ ಪ್ರೆಷರ್. ಸೊ ನಿಮ್ಗೇನಾದ್ರೂ ಪ್ರೆಷರ್ಗೆ ಸಂಬಂಧಪಟ್ಟಂತೆ ಅಥವಾ ಅದನ್ನು ಅಳೆಯುವ ಸಾಧನ ಯಾವ್ದಂತ ಕೇಳಿದ್ರೆ ಉತ್ತರ ಏನಾಗುತ್ತಾ? ಬ್ಯಾರೋಮೀಟರ್ ಆಗುತ್ತ. ಅಷ್ಟಲ್ಲದೆ ರೇಷ್ಮೆಗೆ ಸಂಬಂಧಪಟ್ಟಂತಹ ಶಬ್ದ ಯಾವ್ದಂತ ಕೇಳಿದ್ರೆ ಸಿರಿಕಲ್ಚರ್ ಆಗುತ್ತ. ಅಷ್ಟಲ್ಲದೆ ಜೇನು ಹುಳುಗಳಿಗೆ ಸಂಬಂಧಪಟ್ಟ ಶಬ್ದ ಯಾವ್ದು ಕೇಳಿದ್ರೆ ಆಗುತ್ತ? ಉತ್ತರ ಅಪಿಕಲ್ಚರ್. ಸರಿನಾ? ಸೊ ಇದೇನಪ್ಪಾ ನಿಮ್ದು ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ. ಸೊ ಹಾಗಾದ್ರೆ ಮೂರನೇ ಪ್ರಶ್ನೆಗೆ ಹೋಗೋಣ. ಓಕೆ, ಇಲ್ಲಿ ನೋಡಿ ಮೂರನೇ ಪ್ರಶ್ನೆ. ಓಕೆ, ಇಲ್ಲಿ ಏನ್ ಕೇಳ್ತಿದ್ದಾನ? ಯೂಸ್ಡ್ ಇನ್ ಮಯೋಫಿಯಾ. ಓಕೆ, ಮಯೋಫಿಯಾ ಸ್ಪೆಲ್ಲಿಂಗ್ ಸ್ವಲ್ಪ ರಾಂಗ್ ಆಗೈತಿ. ಇಲ್ಲಿ ನೋಡ್ರಿ, ಮಯೋಫಿಯಾ ದಲ್ಲಿ ಉಪಯೋಗಿಸುವಂತದ್ದು ಯಾವುದು ಅಂತ ಕೇಳ್ತಿದ್ದಾನ. ಫಸ್ಟ್ ನೀವು ಮಯೋಫಿಯಾ ಅಂದ್ರೆ ಏನ್ ತಿಳ್ಕೊಳ್ರಿ. ಓಕೆ, ಇಲ್ಲಿ ನೋಡ್ರಿ, ಮಯೋಫಿಯಾ ಅಂತಂದ್ರೆ ಕನ್ನಡದಾಗ ಹೇಳ್ಬೇಕು ಅಂತಂದ್ರ ಸಮೀಪ ದೃಷ್ಟಿ. ಏನು? ಸಮೀಪ ದೃಷ್ಟಿ. ಸಮೀಪ ದೃಷ್ಟಿ ಅಂದ್ರೆ ಒಬ್ಬ ವ್ಯಕ್ತಿಗೆ ಸಮೀಪದ್ದು ಕಾಣಿಸುತ್ತೆ ಆದರೆ ದೂರದ್ದು ಕಾಣಿಸಲ್ಲ. ಇದು ಒಂದು ಏನಪ್ಪಾ ಅಂದ್ರೆ ಒಬ್ಬ ವ್ಯಕ್ತಿಗಿರುವಂತಹ ರೋಗ. ಅದಕ್ಕೆ ನಾವಂತೀವಿ ಸಮೀಪ ದೃಷ್ಟಿ, ಇಂಗ್ಲಿಷ್ ಒಳಗಂತೀವಿ ಮಯೋಫಿಯಾ. ಹಾಗಾದ್ರೆ ಹೀಗೆ ಸಮೀಪದ ವಸ್ತು ಕಂಡು ಓಕೆ ದೂರದ ವಸ್ತುಗಳು ಕಾಣಲ್ಲ. ಸೊ ಇಂಥ ಒಂದು ಸ್ಥಿತಿಯನ್ನ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಹೋಗ್ಲಾಡಿಸ್ಬೇಕು ವ್ಯಕ್ತಿಗೆ. ಹಾಗಾದ್ರೆ ಯಾವ ಒಂದು ಕನ್ನಡಕವನ್ನ ಉಪಯೋಗಿಸಬೇಕು ಅಂತ ಕೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಕಾನ್ಕೇವ್ ಲೆನ್ಸ್. ಏನು ಸರಿಯಾದ ಉತ್ತರ? ಕಾನ್ಕೇವ್ ಲೆನ್ಸ್. ಇದನ್ನ ಕನ್ನಡದಲ್ಲಿ ಅಂತಾರ ಏನಂತ ಹೇಳಿ? ನಿಮ್ನ ಮಸೂರ ಅಂತಾರ. ಏನಂತಾರ? ನಿಮ್ನ ಮಸೂರ. ಓಕೆ, ಕನ್ನಡದಲ್ಲಿ ಏನಂತಾರ? ನಿಮ್ನ ಮಸೂರ ಅಂತಾರ. ಸೊ ಮಯೋಫಿಯಾದಲ್ಲಿ ಉಪಯೋಗಿಸುವಂತ ಲೆನ್ಸ್ ಯಾವುದು? ಕಾನ್ಕೇವ್ ಲೆನ್ಸ್. ಇಲ್ಲಿ ನೋಡ್ರಿ, ಹಾಗಾದ್ರೆ ಕಾನ್ವೆಕ್ಸ್ ಲೆನ್ಸ್ ಅನ್ನು ಎಲ್ಲಿ ಯೂಸ್ ಮಾಡ್ತಾರ? ಓಕೆ, ಸೊ ಕಾನ್ವೆಕ್ಸ್ ಲೆನ್ಸ್ ಅನ್ನು ಎಲ್ಲಿ ಯೂಸ್ ಮಾಡ್ತಾರೆ ಗೊತ್ತಾ? ದೂರದೃಷ್ಟಿ. ಎಲ್ಲಿ? ದೂರದೃಷ್ಟಿ. ಇಂಗ್ಲಿಷ್ ಒಳಗೆ ಹೇಳ್ಬೇಕಂದ್ರ ದೂರದೃಷ್ಟಿಗೆ ಏನಂತಾರೆ ಗೊತ್ತಾ? ಹೈಪರ್ ಮೆಟ್ರೋಫಿಯಾ. ಸೊ ನಿಮ್ಗೆ ಎಕ್ಸಾಮ್ ಒಳಗ ಮಯೋಫಿಯಾ ಅಂತ ಕೊಟ್ರೆ ಕಾನ್ಕೇವ್ ಲೆನ್ಸ್ ಅಂತ ಹಾಕ್ರಿ, ಹೈಪರ್ ಮೆಟ್ರೋಪಿಯಾ ಅಂತ ಕೊಟ್ರೆ ಕಾನ್ವೆಕ್ಸ್ ಲೆನ್ಸ್ ಅಂತ ಹಾಕ್ರಿ. ಆಯ್ತಾ? ಸೊ ಇವೆರಡು ಏನಪ್ಪಾ ಅಂದ್ರೆ ಬಹಳ ಪ್ರಚಲಿತದಲ್ಲಿರುವಂತಹ ಪ್ರಶ್ನೆ ಮತ್ತು ಉತ್ತರಗಳು. ಹಾಗಾದ್ರೆ ಮುಂದಿನ ಪ್ರಶ್ನೆಗೆ ಹೋಗೋಣ.
ಓಕೆ. ದ ಇಮೇಜ್, ಇಮೇಜ್ ಅಂದ್ರೆ ಪ್ರತಿಬಿಂಬ, ಇಮೇಜ್ ಅಂದ್ರೆ ಪ್ರತಿಬಿಂಬ. ಪ್ಲೇನ್ ಮಿರರ್ ಅಂತಂದ್ರೆ ಸಮತಲ ದರ್ಪಣ, ಸಮತಲ ದರ್ಪಣ. ಹಾಗಾದ್ರೆ ಪ್ರಶ್ನೆ ಏನೈತೆ ನೋಡ್ರಿ. ಹಾಗಾದ್ರೆ ಸಮತಲ ದರ್ಪಣದಲ್ಲಿ ಉಂಟಾಗುವ ಪ್ರತಿಬಿಂಬ ಯಾವ ಗುಣಲಕ್ಷಣವನ್ನ ಹೊಂದಿರುತ್ತದೆ ಅಂತ ಕೇಳ್ತಾನೆ. ಸೊ ಫಸ್ಟ್ ನೀವು ಸಮತಲ ದರ್ಪಣದಲ್ಲಿ ಉಂಟಾಗುವ ಪ್ರತಿಬಿಂಬದ ಲಕ್ಷಣಗಳನ್ನು ನೋಡ್ಕೊಳ್ಳಿ. ಮೊದಲ ಲಕ್ಷಣ, ಆ ಪ್ರತಿಬಿಂಬದ ಮೊದಲ ಲಕ್ಷಣ ಅದು ಯಾವಾಗ್ಲೂ ರಿಯಲ್ ಆಗಿರ್ತೈತಿ. ರಿಯಲ್ ಅಂದ್ರೆ ನಿಜವಾಗಿರ್ತೈತಿ. ಓಕೆ, ಒಂದು ಲಕ್ಷಣ. ಸಮತಲ ದರ್ಪಣದಲ್ಲಿ ಉಂಟಾಗುವ ಪ್ರತಿಬಿಂಬದ ಲಕ್ಷಣಗಳು, ಮೊದಲ ಲಕ್ಷಣ ಯಾವುದು? ರಿಯಲ್. ಎರಡನೇ ಲಕ್ಷಣ, ಆ ಸಮತಲ ದರ್ಪಣದಲ್ಲಿ ಉಂಟಾದಂತಹ ಪ್ರತಿಬಿಂಬ ತಲೆ ಮೇಲೆ ಕಾಲು ಕೆಳಗಡೆ, ಅಂದ್ರೆ ಪ್ರತಿಬಿಂಬ ಸೀದಾನ ಕಾಣ್ತೈತಿ. ಸೊ ಅದಕ್ಕೆ ನಾವು ಇರೆಕ್ಟ್ ಅಂತೀವಿ. ಏನಂತೀವಿ? ಇರೆಕ್ಟ್, ಸೀದಾ. ಓಕೆ. ಇಲ್ಲಿ ಮೂರನೇ ಗುಣಲಕ್ಷಣ ಯಾವುದು ನೋಡ್ರಿ. ಮೂರನೇ ಗುಣಲಕ್ಷಣ ಏನಪ್ಪಾ ಅಂತಂದ್ರ, ಈಗ ಸಮತಲ ದರ್ಪಣದಾಗ ನೀವೇನಾದ್ರೂ ನಿಮ್ಮ ಪ್ರತಿಬಿಂಬ ನೋಡಕತ್ತೀರಿ ಅಂದ್ರ ನಿಮ್ಮ ಎಡಗಡೆ ಬಲಗಡೆ ಕಂಡಂಗಾಗತ್ತ, ನಿಮ್ಮ ಬಲಗೈ ಎಡಗಡೆ ಕಂಡಂಗಾಗತ್ತ. ಸೊ ಇಂಥ ಒಂದು ಗುಣಲಕ್ಷಣಕ್ಕೆ ಏನಂತಾರಪ್ಪ ಅಂತಂದ್ರ ಲ್ಯಾಟರಲ್, ಲ್ಯಾಟರಲ್ ಇನ್ವರ್ಷನ್, ಲ್ಯಾಟರಲ್ ಇನ್ವರ್ಷನ್ ಅಂತಾರ ಇದನ್ನ. ನೋಡ್ರಿ, ಈ ಮೂರು ಗುಣಲಕ್ಷಣಗಳು ಏನಪ್ಪಾ ಅಂದ್ರ ಸಮತಲ ದರ್ಪಣದ ಪ್ರತಿಬಿಂಬದ ಏನಪ್ಪಾ ಅಂದ್ರ ಲಕ್ಷಣಗಳು. ಮೊದಲ ಲಕ್ಷಣ ಇದು ರಿಯಲ್ ಆಗಿರ್ತೈತಿ. ಎರಡನೇ ಲಕ್ಷಣ ಇದು ಸೀದಾ ಕಾಣುತ್ತ ಪ್ರತಿಬಿಂಬ, ಹೌದಾ? ಮೂರನೇ ಲಕ್ಷಣ ಎಡ ಇದ್ದಿದ್ದು ಬಲ ಕಾಣುತ್ತ, ಬಲ ಇದ್ದಿದ್ದು ಏನಪ್ಪಾ ಅಂತಂದ್ರೆ ಎಡ ಕಾಣುತ್ತ. ಸೊ ಈ ರೀತಿ ಏನಪ್ಪಾ ಅಂದ್ರ ಲ್ಯಾಟರಲ್ ಇನ್ವರ್ಷನ್ ಆಗಿರುತ್ತೆ. ಸೊ ಹಾಗಾದ್ರೆ ಇಲ್ಲಿ ಕೊಟ್ಟಂತ ಯಾವ್ದು ಉತ್ತರ ಸರಿಯಾಗುತ್ತ ನೀವ ನೋಡ್ರಿ. ಸೊ ರಿಯಲ್ ಐತಿ. ಸೊ ರಿಯಲ್ ಏನಾಗುತ್ತ? ಸರಿಯಾದ ಉತ್ತರ ಆಗುತ್ತದೆ. ಸರಿನಾ? ಹಾಗಾದ್ರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡ್ರಿ, ವಾಟ್ ಈಸ್ ದ ಲಿಂಕ್? ಲಿಂಕ್ ಅಂದ್ರೆ ಕೊಂಡಿ. ವಾಟ್ ಈಸ್ ದ ಲಿಂಕ್? ಲಿಂಕ್ ಅಂದ್ರೆ ಏನು? ಕೊಂಡಿ. ಸೊ ವಾಟ್ ಈಸ್ ದ ಲಿಂಕ್ ಬಿಟ್ವೀನ್, ಇಲ್ಲೊಂದು ಮಿಸ್ ಆಗೈತಿ, ಏನಂದ್ರ ಲಿವಿಂಗ್ ಅಂತ ಬರ್ಬೇಕಿತ್ತು. ಓಕೆ, ವಾಟ್ ಈಸ್ ದ ಲಿಂಕ್ ಬಿಟ್ವೀನ್ ಲಿವಿಂಗ್ ಅಂಡ್ ನಾನ್ ಲಿವಿಂಗ್? ಇದನ್ನ ಸ್ವಲ್ಪ ಕನ್ನಡದಾಗ ಅರ್ಥ ಮಾಡ್ಕೊಳ್ಳೋಣ ನಾವು. ಜೀವಂತ ಮತ್ತು ಜೀವ ಮತ್ತು ಅಜೀವ ಈ ಎರಡೂ ಪ್ರಾಣಿಗಳ ಮಧ್ಯೆ ಇರುವಂತ ಕೊಂಡಿ ಯಾವುದು ಅಂತ ಪ್ರಶ್ನೆ ಕೇಳ್ತಾರೆ. ನೆನಪಿರಲಿ ನಿಮಗೆ, ಯಾವತ್ತಾದ್ರೂ ಲಿವಿಂಗ್ ಮತ್ತು ನಾನ್ ಲಿವಿಂಗ್, ಜೀವ ಮತ್ತು ಅಜೀವ ಈ ಎರಡರಲ್ಲಿ ಇರುವಂತ ಒಂದು ಕೊಂಡಿ ಯಾವ್ದಪ್ಪ ಅಂದ್ರೆ ವೈರಸ್. ಯಾಕಂದ್ರೆ ವೈರಸ್ಗೆ ಜೀವಿಗಳ ಇರುವಂತ ಗುಣಲಕ್ಷಣಗಳು ಇರ್ತಾವ, ವೈರಸ್ಗೆ ಅಜೀವಿಗಳ ಗುಣಲಕ್ಷಣಗಳು ಕೆಲವೊಂದಿರ್ತಾವ. ಆ ಕಾರಣದಿಂದ ಇದನ್ನ ಲಿವಿಂಗ್ ಮತ್ತು ನಾನ್ ಲಿವಿಂಗ್ ನ ಮಧ್ಯೆ ಇರುವಂತ ಒಂದು ಕೊಂಡಿ ಅಂತ ಹೇಳಿ ಕರೀತಾರ. ಆಯ್ತಾ? ಸರಿ, ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಇಲ್ಲಿ ನೋಡಿ, ವಾಟ್ ಈಸ್ ದ ಪ್ರಿನ್ಸಿಪಲ್ ಡಸ್ ಅನ್ ಎಲೆಕ್ಟ್ರಿಕ್ ಬೆಲ್ ವರ್ಕ್? ಸ್ವಲ್ಪ ಪ್ರಶ್ನೆ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಇಲ್ಲಿ ನೋಡಿ, ಎಲೆಕ್ಟ್ರಿಕ್ ಬಲ್ಬ್ ಅಂತಂದ್ರೆ ವಿದ್ಯುತ್ ಗಂಟೆ. ಏನು? ವಿದ್ಯುತ್ ಗಂಟೆ. ವಿದ್ಯುತ್ ಗಂಟೆ ಯಾವ ನಿಯಮದ ಮೇಲೆ ಕೆಲಸ ಮಾಡುತ್ತದೆ ಎಂದು ಕೇಳುತ್ತಿದ್ದ ಪ್ರಶ್ನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಏನ್ ಗೊತ್ತಾ? ಸ್ವಲ್ಪ ಇಲ್ಲಿ ಆಪ್ಷನ್ಸ್ ಗಳು ರಾಂಗ್ ಅದಾವು. ಓಕೆ, ಇಲ್ಲಿ ನೋಡಿ, ಇದಕ್ಕೆ ಸರಿಯಾದ ಉತ್ತರ ಏನ್ ಬರಿಬೇಕು ಗೊತ್ತಾ ನೀವು? ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಹೇಳಿ ಇದಕ್ಕೆ ಸರಿಯಾದ ಉತ್ತರ. ಆಯ್ತಾ? ಇಲ್ಲಿ ಆಪ್ಷನ್ಗಳು ತಪ್ಪಾಗಿದಾವ. ಇಲ್ಲಿ ನೋಡ್ರಿ, ಒಂದು ವಿದ್ಯುತ್ ಗಂಟೆ ಯಾವ ನಿಯಮದ ಮೇಲೆ ಕೆಲಸ ಮಾಡುತ್ತಂದ್ರೆ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಅದರ ಅರ್ಥ ಹೇಳ್ತೀನಿ ಕೇಳಿರಿ. ಯಾವ್ದಾದ್ರೂ ಒಂದು ವಾಹಕಕ್ಕೆ ನಾವು ಕರೆಂಟ್ ಅನ್ನ ಕೊಟ್ಟಿವಿ ಅಂತ ತಿಳ್ಕೊಳ್ಳಿ. ಯಾವ್ದಾದ್ರೂ ವಾಹಕಕ್ಕೆ ನಾವೇನ್ ಕೊಟ್ಟಿವಿ? ಕರೆಂಟ್ ಅನ್ನ ಕೊಟ್ಟಾಗ ಆ ವಾಹಕದಲ್ಲಿ ಕಾಂತ ಏನಪ್ಪಾ ಅಂದ್ರೆ ಕಾಂತತ್ವ ಉಂಟಾಗುತ್ತೆ. ಕಾಂತತ್ವ ಉಂಟಾಗುತ್ತೆ. ಸೊ ಈ ಒಂದು ನಿಯಮದ ಆಧಾರದ ಮೇಲೆ ವಾಹಕಕ್ಕೆ ಕರೆಂಟ್ ಅನ್ನ ಕೊಟ್ಟಾಗ ಆ ವಾಹಕದಲ್ಲಿ ಕಾಂತವು ಉತ್ಪತ್ತಿ ಆಗುತ್ತದೆ. ಈ ಒಂದು ನಿಯಮದ ಮೇಲೆ ವಿದ್ಯುತ್ ಗಂಟೆ ಏನಾಗುತ್ತೆ? ಕೆಲಸ ಮಾಡುತ್ತೆ. ನಿಮ್ಮ ಎಕ್ಸಾಮ್ ಒಳಗೆ ಇದೇ ಆಪ್ಷನ್ ಇರ್ತದೆ, ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಎಲೆಕ್ಟ್ರಿಕ್ ಕರೆಂಟ್ ಅಂದ್ರೆ ವಿದ್ಯುತ್,
ಮ್ಯಾಗ್ನೆಟ್ ಅಂದ್ರ ಕಾಂತ. ಸೊ ಇದೇನಪ್ಪ ಇರ್ತೈತಿ. ಸೊ ಇದು ನೀವು ಆಪ್ಷನ್ ಏನ್ ಮಾಡ್ಬೇಕಾಗತ್ತ, ಚೂಸ್ ಮಾಡ್ಕೊಂಡು ಮುಂದೆ ಹೋಗ್ಬೇಕಾಗತ್ತ. ಸೊ ನೆಕ್ಸ್ಟ್ ಕ್ವಶನ್ ಇಲ್ಲಿ ನೋಡಿ, ವಿಚ್ ಗ್ಯಾಸ್ ಇಜೆಕ್ಟ್ ದ ಮೋಸ್ಟ್ ಫ್ರಮ್ ದ ವೋಲ್ಕೆನೋ. ಜ್ವಾಲಾಮುಖಿ, ವೋಲ್ಕೆನೋ ಅಂದ್ರೆ ಏನು, ಜ್ವಾಲಾಮುಖಿ. ಇಜೆಕ್ಟ್ ಅಂದ್ರೆ ಏನು, ಹೊರಹಾಕುವುದು. ಸೊ ಜ್ವಾಲಾಮುಖಿಯಲ್ಲಿ ಅತ್ಯಂತ ಹೆಚ್ಚಿಗೆ ಗ್ಯಾಸ್, ಅನಿಲ. ಗ್ಯಾಸ್ ಅಂದ್ರೆ ಏನು, ಅನಿಲ. ಜ್ವಾಲಾಮುಖಿಯಲ್ಲಿ ಅತಿ ಹೆಚ್ಚು ಹೊರಬರುವ ಅನಿಲ ಯಾವುದು? ಜ್ವಾಲಾಮುಖಿಯಲ್ಲಿ ಅತಿ ಹೆಚ್ಚು ಹೊರಬರುವ ಅನಿಲ ಯಾವುದು ಅಂತ ಪ್ರಶ್ನೆ ಕೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ವಾಟರ್ ವೇಪರ್. ವಾಟರ್ ವೇಪರ್ ಜ್ವಾಲಾಮುಖಿಯಿಂದ ಸರಿಸುಮಾರು 78% ರಿಲೀಸ್ ಆಗುತ್ತ. ಓಕೆ, ಮತ್ತ ಕಾರ್ಬನ್ ಡೈಆಕ್ಸೈಡ್ ಸರಿಸುಮಾರು 12% ರಿಲೀಸ್ ಆಗುತ್ತ. ಆಯ್ತಾ, ಅಷ್ಟೇ ಅಲ್ಲದೆ ಸಲ್ಫರ್ ಡೈಆಕ್ಸೈಡ್ 7% ರಿಲೀಸ್ ಆಗುತ್ತ. ಸೊ ಹಾಗಾಗಿ ಜ್ವಾಲಾಮುಖಿಯಲ್ಲಿ ಅತಿ ಹೆಚ್ಚು ರಿಲೀಸ್ ಆಗುವಂತಹ ಒಂದು ಅನಿಲ ಯಾವುದು ಅಂತ ಕೇಳಿದ್ರೆ ಸರಿಯಾದ ಉತ್ತರ ಯಾವಾಗತ್ತ, ವಾಟರ್ ವೇಪರ್ ಏನಾಗತ್ತ ಸರಿಯಾದ ಉತ್ತರ ಆಗಿರುತ್ತದೆ. ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ವಾಟ್ ಈಸ್ ದ ಕೆಮಿಕಲ್ ಫಾರ್ಮುಲಾ ಆಫ್ ಲೈಮ್ ಸ್ಟೋನ್? ಪ್ರಶ್ನೆ ಬಹಳ ಸಿಂಪಲ್ ಐತಿ, ಪ್ರಶ್ನೆಯನ್ನು ಹೊಡೆಯೋಣ. ಲೈಮ್ ಸ್ಟೋನ್ ಅಂದ್ರೆ ಏನು? ಸುಣ್ಣ ಕಲ್ಲು. ಸುಣ್ಣ ಕಲ್ಲು. ಕೆಮಿಕಲ್ ಫಾರ್ಮುಲಾ ಅಂದ್ರೆ ಏನು? ರಾಸಾಯನಿಕ ಸೂತ್ರ. ರಾಸಾಯನಿಕ ಸೂತ್ರ. ಸುಣ್ಣ ಕಲ್ಲಿನ ರಾಸಾಯನಿಕ ಸೂತ್ರ ಕೇಳ್ತಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, CaCO3. ಆಪ್ಷನ್ ಸಿ, CaCO3 ಸರಿಯಾದ ಉತ್ತರ. ಹಾಗಾದ್ರೆ ಬಾಕಿ ಆಪ್ಷನ್ ಏನ್ ಹೇಳಕತ್ತಾವು? ಬಾಕಿ ಆಪ್ಷನ್ ಸ್ವಲ್ಪ ನೋಡೋಣ. ಇದಕ್ಕೆ ನಾವು ಕ್ವಿಕ್ ಲೈಮ್ ಅಂತೀವಿ. ಓಕೆ, ಇದೈತಲ್ಲ ಇದಕ್ಕೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂತೀವಿ. ಆಯ್ತಾ, ಬಾಕಿ ನೋಟ ಅಂದ್ರೆ ನನ್ ಆಫ್ ದ ಅಬೌವ್ ಅಂತ ಐತಿ. ಸೊ ಇದಂತೂ ಆಗ ಸಾಧ್ಯನೇ ಇಲ್ಲ. ಆಯ್ತಾ, ನೋಡ್ರಿ ಹಾಗಾದ್ರೆ ಸುಣ್ಣ ಕಲ್ಲಿನ ರಾಸಾಯನಿಕ ಸೂತ್ರ ಕ್ಯಾಲ್ಸಿಯಂ ಕಾರ್ಬೋನೇಟ್. ಆಯ್ತಾ, ಕ್ವಿಕ್ ಲೈಮ್ ಅಂತ ಕೊಟ್ರೆ ಇದನ್ನ ಹಾಕ್ಬೇಕು. ಮತ್ತೆ ಬೇರೆ ಏನ್ ಕೇಳ್ಬೋದು ನೋಡ್ರಿ, ನಿಮ್ ಎಕ್ಸಾಮ್ ಒಳಗ ಮತ್ತೆ ಡ್ರೈ ಐಸ್ ಅಂತ ಕೇಳ್ತಾನ. ಡ್ರೈ ಐಸ್ ಅಂತ ಕೇಳಿದ್ರೆ CO2 ಹಾಕಿ ಬರ್ರಿ. ಮತ್ತೇನ್ ಕೇಳ್ಬೋದು? ಮತ್ತೆ ನೋಡ್ರಿ ಇಲ್ಲಿ ಕೇಳ್ಬೋದು ಏನಪ್ಪಾ ಅಂದ್ರ ಕಾಸ್ಟಿಕ್ ಸೋಡಾ. ಏನ್ ಕೇಳ್ಬೋದು? ಕಾಸ್ಟಿಕ್ ಸೋಡಾ. ಇದ್ರದ್ದು ನೋಡ್ರಿ NaOH. ಕಾಸ್ಟಿಕ್ ಸೋಡಾ ಸೂತ್ರ ಏನ? NaOH, ಸೋಡಿಯಂ ಹೈಡ್ರಾಕ್ಸೈಡ್. ಮತ್ತೇನ್ ಕೇಳ್ತಾನ? ಜಿಪ್ಸಮ್ ಕೇಳ್ತಾನ. ಇದನ್ನ ಸಿಮೆಂಟ್ ಒಳಗೆ ಹಾಕ್ತಾರ. ಜಿಪ್ಸಮ್ ಎಲ್ಲಿ ಹಾಕ್ತಾರ? ಸಿಮೆಂಟ್ ಒಳಗೆ ಹಾಕ್ತಾರ. ಇದನ್ನು ಸಹ ಪ್ರಶ್ನೆ ಕೇಳ್ತಾನ. ಸಿಮೆಂಟ್ ನಲ್ಲಿ ಉಪಯೋಗಿಸುವಂತಹ ರಾಸಾಯನಿಕ ಯಾವುದು? ಒಂದು ಜಿಪ್ಸಮ್. ಯಾವುದು? ಜಿಪ್ಸಮ್. ಇದ್ರ ಫಾರ್ಮುಲಾ CaSO4.2H2O. ಇದರ ರಾಸಾಯನಿಕ ಸೂತ್ರ ಏನು? CaSO4.2H2O. ಕೇಳಿದಾನ ಇದನ್ನ ಎಕ್ಸಾಮ್ ಒಳಗ ರಿಲೇಶನ್ಶಿಪ್ ಭರ್ತಿ ಒಳಗ ಈ ಎಕ್ಸಾಮ್ ನಾಗ ಕೇಳಿದಾನ. ಆಯ್ತಾ, ಮತ್ತೇನ್ ಕೇಳ್ಬೋದು? ಸರ್ ನೀವು ಮನಿ ಒಳಗ POP ಯೂಸ್ ಮಾಡ್ತೀರಿ ಗೊತ್ತಾ? POP, ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಏನಂತಾರೆ ಇದನ್ನ? ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತಾರ. ಓಕೆ, ಇದ್ರದ್ದು ಫಾರ್ಮುಲಾ ಏನು? CaSO4. ಇಲ್ಲೇ 2H2O ಬರ್ದಿ, ಇಲ್ಲೇ ಅರ್ಧ H2O ಬರ್ದ್ಬಿಡ ಸಾಕು. ಇದೇನಾಗತ್ತೆ? POP ಫಾರ್ಮುಲಾ. ಹಿಂಗ ಬಹಳ ಅದಾವು, ಹಿಂಗೇನದಾವು ಬಹಳ ಅದಾವು. ಸೊ ಇವನ್ನೆಲ್ಲ ಏನ್ ಮಾಡ್ಬೇಕು ನಾವು? ಸ್ಲೋಲಿ ಮುಂಬರುವಂತ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡ್ಕೊಂತ ಹೋಗೋಣಂತ. ಹಾಗಾದ್ರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಇಲ್ಲೋ, ವಿಚ್ ಇಸ್ ದ ಲೈಟೆಸ್ಟ್ ಮೆಟಲ್? ಅತ್ಯಂತ ಹಗುರವಾದ ಲೋಹ ಯಾವುದು? ಲೈಟೆಸ್ಟ್ ಅಂದ್ರೆ ಹಗುರ. ಲೈಟೆಸ್ಟ್ ಅಂದ್ರೆ ಏನ? ಹಗುರ. ಮೆಟಲ್ ಅಂದ್ರೆ ಲೋಹ. ಹಗುರ ಮತ್ತು ಲೋಹ. ಹಗುರವಾದ ಲೋಹ ಯಾವುದು ಅಂತ ಕೇಳ್ತಾನ. ಇದರಲ್ಲಿ ಅತ್ಯಂತ ಹಗುರವಾದ ಲೋಹ ಯಾವುದಪ್ಪ ಅಂತಂದ್ರ ಲಿಥಿಯಂ. ಯಾವುದು? ಲಿಥಿಯಂ ಅತ್ಯಂತ ಹಗುರವಾದಂತಹ ಲೋಹ. ಹಾಗಾದ್ರೆ ಮುಂದೆ ಹೋಗೋಣ. ಓಕೆ, ನೆಕ್ಸ್ಟ್ ನೋಡ್ರಿ. ಆನ್ ವಾಟ್ ಪ್ರಿನ್ಸಿಪಲ್? ಮತ್ತು ಪ್ರಿನ್ಸಿಪಲ್ ಎಂಬ ಶಬ್ದ ಬಂತು ನೋಡ್ರಿ. ನಿಯಮ. ಆತ ನಿಯಮ. ಡಸ್ ಜೆನೆಟಿಕ್ ಮಷೀನ್ ಯಾವ ನಿಯಮದ ಮೇಲೆ ಕೆಲಸ ಮಾಡುತ್ತದೆ ಅಂತ ಕೇಳ್ತಾನೆ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂದ್ರೆ ಸೆಂಟ್ರಿಫಿಗೇಷನ್. ಸರಿಯಾದ ಉತ್ತರ ಏನ? ಸೆಂಟ್ರಿಫಿಗೇಷನ್. ಈ ಒಂದು ವಿಧಾನದಾಗ ಏನ್ ಮಾಡ್ತಾರೆ ಗೊತ್ತಾ?
ಒಂದು ಯಾವ್ದಾದ್ರೂ ಪಾತ್ರೆ ಅಥವಾ ಯಾವ್ದಾದ್ರೂ ಒಂದು ಮಷಿನ್ ಒಳಗ ತಮ್ಗೆ ಯಾವ ಲಿಕ್ವಿಡ್ ಅನ್ನ ಬೇಕಲ್ಲ ಆ ಲಿಕ್ವಿಡ್ ಅನ್ನ ಸೇರಿಸ್ತಾರ. ಸೇರಿಸಿ ಈ ಪಾತ್ರೆ ಅಥವಾ ಇದನ್ನ ಏನ್ ಮಾಡ್ತಾರ, ಜೋರಾಗಿ ತಿರುಗಿಸ್ತಾರ. ಜೋರಾಗಿ ತಿರುಗಿಸೋದ್ರಿಂದ ಇಲ್ಲಿ ವಸ್ತುಗಳು ಏನಕ್ಕೆ ಹೋಗುತ್ತಾ, ಸಪರೇಟ್ ಹಾಕೋ. ಸೊ ಈ ಒಂದು ವಿಧಾನದ ಮ್ಯಾಗ ಏನಾಗುತ್ತ, ಜೆನೆಟಿಕ್ ಮಷೀನ್ ಎಂಬುದು ಕೆಲಸ ಮಾಡುತ್ತ. ನಿಮಗ ಪ್ರಶ್ನೆ, ಜೆನೆಟಿಕ್ ಮಷೀನ್ ವರ್ಕ್ ಅಂತ ಹಿಂಗ್ ಬಂದ ಪ್ರಿನ್ಸಿಪಲ್ ಅಂತ ಬಂದ್ರ ಅದಕ್ಕೆ ಸೆಂಟ್ರಿಫಿಗೇಶನ್ ಅಂತ ಹೇಳಿ ನೀವು ಆನ್ಸರ್ ಹಾಕಿ ಬರಬೇಕು. ಸರಿ, ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಓಕೆ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಯೂಸ್ಡ್ ಇನ್ ಫೋಟೋಗ್ರಾಫಿ? ಫೋಟೋಗ್ರಾಫಿಯಲ್ಲಿ ಉಪಯೋಗಿಸುವಂತಹ ಕೆಮಿಕಲ್ ಯಾವುದು, ರಾಸಾಯನಿಕ ಯಾವುದು ಅಂತ ಕೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಸಿಲ್ವರ್ ಬ್ರೋಮೈಡ್. ಸರಿಯಾದ ಉತ್ತರ ಏನ? ಸಿಲ್ವರ್ ಬ್ರೋಮೈಡ್. ಇದಕ್ಕೆ ರಾಸಾಯನಿಕವಾಗಿ ಹಿಂಗ್ ಬರಿತೀವಿ ನಾವು, AgBr ಅಂತ ಬರಿತೀವಿ. ಸರ್, ಇದಷ್ಟ ಅಲ್ದ, ಇದೇ ಒಂದು ರಾಸಾಯನಿಕವನ್ನ ನಾವು ಮತ್ತೆ ಯೂಸ್ ಮಾಡ್ತೀವಿ ಅಂದ್ರೆ ನಾವು ಎಲೆಕ್ಷನ್ ಒಳಗೆ ನಮ್ಗೆ ಇಲ್ಲಿ ಬಟ್ಟಿಗೆ ಏನಿಸ್ತಾರ, ಇಂಕ್ ಹಚ್ತಾರ, ಹೌದಾ? ಆ ಇಂಕ್ ಬೇರೆ ಯಾವುದೂ ಅಲ್ಲ, ಆ ಇಂಕಿನ ಹೆಸರು ಯಾವ್ದು ಗೊತ್ತಾ? ಸಿಲ್ವರ್ ಬ್ರೋಮೈಡ್. ಹಾಗಾದ್ರೆ ಇದನ್ನ ಎಲ್ಲಿ ಯೂಸ್ ಮಾಡ್ತಾರ? ಎಲೆಕ್ಷನ್ ಇಂಕ್. ಎಲೆಕ್ಷನ್ ಇಂಕ್ ಒಳಗೂ ಯೂಸ್ ಮಾಡುವಂತಹ ರಾಸಾಯನಿಕ ಯಾವುದು? ಸಿಲ್ವರ್ ಬ್ರೋಮೈಡ್. ಅಷ್ಟ ಅಲ್ಲದ ಫೋಟೋಗ್ರಾಫಿ ಯೂಸ್ ಮಾಡೋ ರಾಸಾಯನಿಕ ಯಾವುದು? ಸಿಲ್ವರ್ ಬ್ರೋಮೈಡ್. ಎರಡಕ್ಕೂ ಸಹ ಒಂದೇ ಉತ್ತರ ಯಾವುದು? ಸಿಲ್ವರ್ ಬ್ರೋಮೈಡ್. ಆಯ್ತು, ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಓಕೆ, ವಾಟ್ ಈಸ್ ದ ಮಿನಿಮಮ್ ಹೈಟ್ ಆಫ್ ಎ ಪ್ಲೇನ್ ಮಿರರ್ ಟು ಸಿ ದ ಕಂಪ್ಲೀಟ್ ಇಮೇಜ್ ಆಫ್ ದ ಪರ್ಸನ್? ಸ್ವಲ್ಪ ಪ್ರಶ್ನೆ ದೊಡ್ಡದೈತಿ, ಇದನ್ನ ಸ್ವಲ್ಪ ಹೊಡ್ಕೊಂತ ಬರೋಣ, ಆಯ್ತಾ? ಮಿನಿಮಮ್ ಹೈಟ್ ಕೇಳಕತ್ತಾನ. ಓಕೆ, ಮಿನಿಮಮ್ ಹೈಟ್ ಅಂತಂದ್ರ ಕನಿಷ್ಠ ಎತ್ತರ, ಆಯ್ತು? ಕನಿಷ್ಠ ಎತ್ತರ. ಎದುರದು ಕನಿಷ್ಠ ಎತ್ತರ? ಸಮತಲ ದರ್ಪಣದ ಕನಿಷ್ಠ ಎತ್ತರ. ಒಂದು ಸಮತಲ ದರ್ಪಣದ ಕನಿಷ್ಠ ಎತ್ತರ ಎಷ್ಟಿರಬೇಕು ಅಂದ್ರೆ ಅದು ಒಬ್ಬ ಮನುಷ್ಯನ ಸಂಪೂರ್ಣವಾದ ಒಂದು ಪ್ರತಿಬಿಂಬವನ್ನು ತೋರಿಸ್ಬೇಕಂತಂದ್ರ, ಒಬ್ಬ ಮನುಷ್ಯನ ಸಂಪೂರ್ಣವಾದ ಪ್ರತಿಬಿಂಬವನ್ನ ತೋರಿಸಲು ಆ ಸಮತಲ ದರ್ಪಣ ಎಷ್ಟು ಎತ್ತರವಾಗಿರಬೇಕು ಅಂತ ಕೇಳ್ತಾನ. ಇದಕ್ಕೆ ಸರಿಯಾದ ಉತ್ತರ ಕೇಳಿಸ್ಕೊರಿ, ಅನ್ಕೋರಿ. ಇದು ಒಬ್ಬ ವ್ಯಕ್ತಿ ಅನ್ಕೋರಿ. ಓಕೆ, ಇಲ್ಲೊಬ್ಬ ವ್ಯಕ್ತಿ ನಿಂತಾನ ತಿಳ್ಕೊರಿ. ಈ ವ್ಯಕ್ತಿಯ ಹೈಟ್ ಅನ್ಕೋರಿ, ಇದು 4 ಐತೆ ಅಂತ ತಿಳ್ಕೊರಿ. ಈ ಪೂರ್ತಿ 4 ಇರುವಂತಹ ವ್ಯಕ್ತಿ ಹೈಟ್ ಸಂಪೂರ್ಣವಾಗಿ ಒಂದು ದರ್ಪಣದಾಗ ಬರ್ಬೇಕಂದ್ರ ಈ ದರ್ಪಣ ಹೈಟ್ ಎಷ್ಟು ಇರ್ಬೇಕಂದ್ರೆ 2 ಇರ್ಬೇಕು. ಅಂದ್ರ ಇದ್ರದ್ದು ಅರ್ಧ ಇರ್ಬೇಕು. ಇದು 4 ಮೀಟರ್ ಇದ್ರ ಇದು 2 ಮೀಟರ್, ಇದು 2 ಫೂಟ್ ಇದ್ರ ಇದು 1 ಫೂಟ್. ಇದು ಎಷ್ಟು ಇರುತ್ತಲ್ಲ ಅದ್ರ ಅರ್ಧ ಇರ್ಬೇಕು. ವ್ಯಕ್ತಿಯ ಅರ್ಧ ಏನಿರ್ಬೇಕು? ದರ್ಪಣ ಇರ್ಬೇಕು. ಸೊ ಅಂತ ಆಪ್ಷನ್ ಯಾವ್ದೈತಿ ಇಲ್ಲೇ? ಸೊ ಅಂತ ಆಪ್ಷನ್ ಯಾವ್ದೈತಿ? ಹಾಫ್. ಇಲ್ಲ ಐತಿ ನೋಡ್ರಿ, ಹಾಫ್ ಆಫ್ ದ ಹೈಟ್ ಆಫ್ ದ ಪರ್ಸನ್. ಒಬ್ಬ ವ್ಯಕ್ತಿಯ ಅರ್ಧ ಇದ್ರೆ ಏನಾಗುತ್ತ? ಸಂಪೂರ್ಣವಾದ ಪ್ರತಿಬಿಂಬ ಕಾಣಲು ನಮ್ಗೆ ಸಾಧ್ಯ ಆಗುತ್ತೆ. ಹಾಗಾದ್ರೆ ಹೋಗೋಣ. ಇಲ್ಲಿ ನೋಡ್ರಿ, ಗಾಯ್ಟರ್ ಏನ್ ಹೇಳ್ತಾರ? ಗಾಯ್ಟರ್ ಡಿಸೀಸ್ ಈಸ್ ಕಾಸ್ಡ್ ಬೈ ದ ಡೆಫಿಷಿಯನ್ಸಿ ಆಫ್. ಫಸ್ಟ್ ಪ್ರಶ್ನೆ ಒಳಗಿರುವಂತಹ ಇಂಗ್ಲಿಷ್ ಶಬ್ದಗಳನ್ನ ಕ್ರ್ಯಾಕ್ ಮಾಡೋದು. ಗಾಯ್ಟರ್ ಅಂದ್ರೆ ಏನು? ಇದು ಒಂದು ಗಳಗಂಡ. ಡಿಸೀಸ್ ಅಂದ್ರೆ ರೋಗ. ಡಿಸೀಸ್ ಅಂದ್ರೆ ಏನು? ರೋಗ. ಗಳಗಂಡ ರೋಗ. ಡೆಫಿಷಿಯನ್ಸಿ ಅಂದ್ರೆ ಕೊರತೆ. ಹಾಗಾದರೆ ಗಳಗಂಡ ರೋಗ ಯಾವುದರ ಕೊರತೆಯಿಂದ ಬರುತ್ತದೆ ಅಂತ ಕೇಳಿದ್ರೆ ಅಯೋಡಿನ್ನ ಕೊರತೆಯಿಂದ. ಯಾವುದರ ಕೊರತೆಯಿಂದ? ಅಯೋಡಿನ್ನ ಕೊರತೆಯಿಂದ ಬರುತ್ತದೆ. ನೋಡ್ರಿ, ನಮಗೆ ಥೈರಾಯ್ಡ್ ಅಂತ ಹೇಳಿ ಒಂದು ಗ್ರಂಥಿ ಇರ್ತೈತಿ ಇಲ್ಲೇ ಗಂಟಲದಾಗ ಥೈರಾಯ್ಡ್ ಎಂಬ ಗ್ರಂಥಿ ಇರ್ತೈತಿ. ಇದಕ್ಕೆ ಯಾವತ್ತ ಅಯೋಡಿನ್ ಸಿಗಲ್ಲ, ಇದು ತನ್ನ ಕೆಲಸ ನಿಲ್ಲಿಸ್ಬಿಡ್ತೈತಿ. ಇದು ತನ್ನ ಕೆಲಸ ನಿಲ್ಲಿಸಿದ್ರೆ ಇಲ್ಲಿ ಒಂದು ಬಾವು ಬರ್ತೈತಿ. ಅದಕ್ಕೆ ನಾವು ಗಳಗಂಡ ರೋಗ ಅಂತ ಕರಿತೀವಿ. ಅರ್ಥಾತ? ಸೊ ಯಾವ ಕೊರತೆಯಿಂದ ಗಳಗಂಡ ರೋಗ ಬರುತ್ತದೆ? ಅಯೋಡಿನ್ ಕೊರತೆಯಿಂದ ಬರುತ್ತದೆ. ಸರಿನಾ? ಹಾಗಾದ್ರೆ ಲಾಸ್ಟ್ ಕ್ವಶನ್ ನೋಡೋಣ. ಓಕೆ, ಇಲ್ಲಿ ನೋಡ್ರಿ, ವಾಟ್ ಈಸ್ ದ ಲೆಡ್ ಸಿಗ್ನಲ್? ಆಯ್ತಾ? ಇದು ಸ್ವಲ್ಪ ಪ್ರಶ್ನೆ ಏನಾಗಬೇಕಿತ್ತು. ಲೆಡ್ ಇದ್ರದ ರಾಸಾಯನಿಕ ಸೂತ್ರ ಏನು? ಲೆಡ್ ರಾಸಾಯನಿಕ ಸೂತ್ರ ಏನಾಗತ್ತಂದ್ರ PB ಆಗತ್ತ. ಏನಾಗತ್ತ? PB ಆಗತ್ತ.
ಅಂದ್ರೆ ಬಾಕಿ ಆಪ್ಷನ್ ಏನ್ ಹೇಳತ್ತಾವ ಇವು ನೋಡೋಣ. ಹಾಗಾದ್ರೆ Ag ಅಂತಂದ್ರ ಸಿಲ್ವರ್, ಬೆಳ್ಳಿ. ಓಕೆ, Au ಅಂತಂದ್ರ ಬಂಗಾರ. ಓಕೆ, ಬಂಗಾರ ಈಗ ನೋಡ್ರಿ ಕನ್ನಡದಾಗ ಇಂಗ್ಲಿಷ್ನಾಗ ಬರ್ದ್ಬಿಟ್ಟಿನಿ ಬಂಗಾರ. ಓಕೆ, ಗೋಲ್ಡ್. ಹಾಗಾದ್ರೆ Fe ಅಂದ್ರೆ ಏನು? ಫೆರಸ್, ಕಬ್ಬಿಣ. ಏನು? ಕಬ್ಬಿಣ. ಸೊ ಈ ರೀತಿ ಏನಪ್ಪಾ ಅಂದ್ರ ಮತ್ತಿತರ ರಾಸಾಯನಿಕ ಸೂತ್ರಗಳು ನಿಮ್ಗೆ ಎಕ್ಸಾಮ್ ಒಳಗ ಕೇಳ್ಬೋದು. ಹಾಗಾದ್ರೆ ನಾನ್ ನಿಮ್ಗ ಏನಪ್ಪಾ ಅಂದ್ರ ಒಂದು ಹೋಮ್ವರ್ಕ್ ಕೊಡ್ತೀನಿ. ಇದು ಎದರದ ರಾಸಾಯನಿಕ ಸೂತ್ರ ಅಂತ ನೀವು ಹೇಳ್ಬೇಕು. ಜಸ್ಟ್ ಟೈಪ್ ಮಾಡ್ರಿ ಅಲ್ಲೇ ಕಮೆಂಟ್ ಬಾಕ್ಸ್ ಒಳಗ W. ಇದು ಯಾವ ರಾಸಾಯನಿಕದ ಸೂತ್ರವಾಗಿದೆ. ಓಕೆ, ಇದನ್ನ ಕಮೆಂಟ್ ಬಾಕ್ಸ್ ಒಳಗ ಟೈಪ್ ಮಾಡ್ರಿ. ಓಕೆ, ಥ್ಯಾಂಕ್ ಯು. ನಿಮ್ಮ